ಈ ವರ್ಷ ನೀವು ಯಾರ್ಯಾರು ನೀಟ್ ಎಕ್ಸಾಮ್ ಬರ್ದ್ಬಿಟ್ಟು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಾ, ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿರಾ, ನಿಮ್ಗೆ ಎಲ್ಲರಿಗೂ ಕೂಡ 2-3 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದಿದೆ. ಮತ್ತೆ ನೀಟ್ ವಿದ್ಯಾರ್ಥಿಗಳು ಕೆಲವರು ಜೂನ್ 30ನೇ ತಾರೀಕು ಒಳಗಡೆ ಈ 2 ಕೆಲಸನ ಮಾಡಬೇಕಾಗುತ್ತೆ. ಏನೇನು ನೀವು ಕೆಲಸನ ಮಾಡಬೇಕಾಗುತ್ತೆ, ಏನೇನು ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ಬಂದಿದೆ, ಎಲ್ಲದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ವರ್ಷ ನೀವು ನೀಟ್ ಎಕ್ಸಾಮ್ ನ ಬರ್ದಿದ್ದೀರಾ, ಹಾಗೆ ನೀಟ್ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನೀವು ಯಾರ್ಯಾರು ನೀಟ್ ಎಕ್ಸಾಮ್ ಅಲ್ಲಿ ಬಿಲೋ 300 ನ ಸ್ಕೋರ್ ಮಾಡಿದೀರಾ, ನಿಮ್ಗೆ ಆಗ್ಲೇ ಕ್ಲಿಯರ್ ಪಿಕ್ಚರ್ ಗೊತ್ತಾಗಿದೆ ನಿಮ್ಗೆ ಯಾವುದೇ ತರದ ಒಂದು ಗೌರ್ಮೆಂಟ್ MBBS ಸೀಟ್ ಸಿಗಲ್ಲ ಅಂತ. ನೀವೇನಾದ್ರೂ ಒಂದು ಲಾಂಗ್ ಟರ್ಮ್ ನೀಟ್ ಕೋಚಿಂಗ್ ನೋಡ್ತಾ ಇರಾ ಅಂದ್ರೆ ನೀಟ್ ಇನ್ಸ್ಪೈರ್ ಅಕಾಡೆಮಿ ಇದೆ. ಇಲ್ಲಿ ನೀವು ನೋಡಬಹುದು ಪ್ರೀವಿಯಸ್ ಇಯರ್ ಗಳಲ್ಲಿ ಕಮ್ಮಿ ಸ್ಕೋರ್ ಮಾಡಿರೋರು ಸ್ಕೋರ್ ನ ಎಷ್ಟು ಇಂಪ್ರೂವ್ಮೆಂಟ್ ನ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ. ಮತ್ತೆ ಇವರ ಒಂದು ಕೋಚಿಂಗ್ ಅಕಾಡೆಮಿಲಿ ಹೈ ಸಕ್ಸಸ್ ರೇಷಿಯೋ ಇದೆ. 70 to 80% ಸ್ಟೂಡೆಂಟ್ಸ್ ಗಳು MBBS ಗೆ ಕ್ವಾಲಿಫೈ ಆಗ್ತಾರೆ ಪ್ರತಿ ವರ್ಷ. ಒಂದೇ ಬ್ಯಾಚ್ ಇರುತ್ತೆ, ಲಿಮಿಟೆಡ್ ಸೀಟ್ಸ್ ಗಳು ಮಾತ್ರ ಇರುತ್ತೆ. ಜುಲೈಲಿ ಕ್ಲಾಸಸ್ ಎಲ್ಲ ಕೂಡ ಸ್ಟಾರ್ಟ್ ಆಗ್ತಿದೆ. ಮೋರ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟ್ ನ ಬೇಗ ಬುಕ್ ಮಾಡ್ಕೊಳ್ಳಿ. ಇವಾಗ NTA ಕಡೆಯಿಂದ ಏನೊಂದು ಅಪ್ಡೇಟ್ಸ್ ಬಂದಿದೆ ಅದ್ರ ಬಗ್ಗೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟುಕೊಂಡವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ಕೀ ಆನ್ಸರ್ ನ ರಿಲೀಸ್ ಮಾಡಿದ್ರೆ, ಇಲ್ಲಿ ಕೀ ಆನ್ಸರ್ ಅಲ್ಲಿ ನೀವು ಇಂಪಾರ್ಟೆಂಟ್ ನೀವು ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ಬೇಕಾಗಿರೋದೇನಂದ್ರೆ, ಇಲ್ಲಿ ನೀವು ನೋಡಬಹುದು ಒಂದು ಕ್ವಶನ್ ಗೆ ಡ್ರಾಪ್ ಅಂತ ಹಾಕಿದ್ರೆ ಎಲ್ಲ ಕ್ವಶನ್ ಕೋಡಲ್ಲೂ ಕೂಡ ನೀವು ಚೆಕ್ ಮಾಡಬಹುದಾಗಿರುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ ಈ ಒಂದು ಕ್ವಶನ್ ಗೆ ಯಾವುದೇ ತರದ ಒಂದು ಮಾರ್ಕ್ಸ್ ನ ಅಲಾಟ್ ಮಾಡಲ್ಲ. ಇವಾಗ 4 ಮಾರ್ಕ್ಸ್ ನಿಮಗೆ ಲೆಸ್ ಆಗುತ್ತೆ ಈ ವರ್ಷ NTA ಎಕ್ಸಾಮ್ ಅಲ್ಲಿ, ಅಥವಾ ಇದಕ್ಕೆ ಗ್ರೇಸ್ ಕೊಡ್ಬೋದು, ಅದು ಚಾನ್ಸಸ್ ಕಮ್ಮಿ ಇದೆ. ಈ ಒಂದು ಕ್ವಶನ್ ತೆಗೆದಾಕ್ಬಹುದು. ಓಕೆನಾ, ಅದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ 4 ಮಾರ್ಕ್ಸ್ ಕಮ್ಮಿ ಆಗುತ್ತೆ ನಿಮ್ಗೆ ಟೋಟಲ್ ಸ್ಕೋರಿಂಗ್ ಅಲ್ಲಿ. ಓಕೆನಾ, ಇಲ್ಲಿ NTA ಕಡೆಯಿಂದ ಇನ್ನೊಂದು ಅಪ್ಡೇಟ್ ಬಂದಿದೆ. ಏನಾದ್ರು PW ಕ್ಯಾಂಡಿಡೇಟ್ಸ್ ಆಗಿ ಏನಾದ್ರು ನೀಟ್ ಎಕ್ಸಾಮ್ ಬರೀಬೇಕಾದ್ರೆ ಎಕ್ಸ್ಟ್ರಾ ಟೈಮ್ ನ ತಗೊಂಡಿದ್ರೆ ನೀವು ಈ ಒಂದು ಫಾರ್ಮ್ ನ ಫಿಲ್ ಅಪ್ ಮಾಡಿ Annexure 4 ನ NTA ಅವರಿಗೆ ಮೇಲ್ ಮಾಡಬೇಕಾಗುತ್ತೆ. NTA PW ಮೇಲ್ಗೆ ಅದನ್ನ ಮೇಲ್ ಮಾಡಿಲ್ಲ ಅಂದ್ರೆ ನಿಮ್ಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ಬೇಕಾದ್ರೆ ಪ್ರಾಬ್ಲಮ್ ಆಗ್ಬೋದು. ಎಕ್ಸ್ಟ್ರಾ ಟೈಮ್ ತಗೊಂಡಿದ್ರೆ ಮಾತ್ರ PW ಕ್ಯಾಂಡಿಡೇಟ್ಸ್ ಈ ಒಂದು Annexure ಫಾರ್ಮ್ ನ ಫಿಲ್ ಅಪ್ ಮಾಡ್ಬಿಟ್ಟು ಮೇಲ್ ಮಾಡಿ NTA ಗೆ. ಓಕೆನಾ, ನಿಮ್ಮ ನೀಟ್ ಅಪ್ಲಿಕೇಶನ್ ಫೀಸ್ ನ ರೀಫಂಡ್ ನ ಮಾಡ್ತಾ ಇರ. ಏನಾದ್ರು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ನೀವೇನಾದ್ರು ಅಪ್ಡೇಟ್ ಮಾಡಿಲ್ಲ, ಏನಾದ್ರು ಕರೆಕ್ಷನ್ ಮಾಡ್ಕೋಬೇಕು ಅಂದ್ರೆ ನೀವು ಮಾಡ್ಕೋಬಹುದು. 30ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಓಕೆನಾ, ನೀವೇನಾದ್ರೂ ಒಂದು ಪೇಯ್ಡ್ ನೀಟ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ನ ನೋಡ್ತಾ ಇರ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಸಿಗುತ್ತೆ. ಎನ್ರೋಲ್ ಆಗಿದ್ರೆ ಬೇಗ ಎನ್ರೋಲ್ ಆಗಿ, ಯಾಕೆಂದ್ರೆ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಎಲ್ಲ ಕೂಡ ಬೇಗ ಸ್ಟಾರ್ಟ್ ಆಗ್ಬೋದು. ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರಿಗೆ ಸಾಗೈತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.